ಮರ ಕಟ್ ಮಾಡಿರೋದಕ್ಕೆ 4 ಕೋಟಿ ಫೈನ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟು. ಟೋಟಲ್ ಆ ವ್ಯಕ್ತಿ 454 ಮರಗಳನ್ನ ಕಟ್ ಮಾಡಿದ್ದ. ಸೊ ಒಂದು ಮರ ಕಟ್ ಮಾಡಿರೋದಕ್ಕೆ 1 ಲಕ್ಷ ಫೈನು. ಸೊ ಟೋಟಲ್ ಈಗ ಶಿವಶಂಕರ್ ಅನ್ನೋರು 4.25 ಕೋಟಿ ಫೈನ್ ಕಟ್ಟಬೇಕು ಕೋರ್ಟ್ಗೆ. ತಾಜ್ ಮಹಲ್ ಹತ್ರ TT ಝೋನ್ನಲ್ಲಿ ಮರ ಕಟ್ ಮಾಡಿರೋದಕ್ಕೆ ಪನಿಷ್ಮೆಂಟ್ ಇದು. ತಾಜ್ ಮಹಲ್ ಬಂದು ಟೂರಿಸ್ಟ್ ಸ್ಪಾಟು. ಸೊ ಅಲ್ಲಿನ ಸರೌಂಡಿಂಗು ತಣ್ಣಗಿರಬೇಕು ಅಂದರೆ ಮರಗಳಿರಬೇಕು, ಆವಾಗಲೇ ತಾನೇ ಟೂರಿಸ್ಟ್ಗಳು ಬರೋದು. ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, 10,000 ಕಿಲೋಮೀಟರ್ ತಾಜ್ ಮಹಲ್ ಸುತ್ತ ತಾಜ್ ಟ್ರಪೀಸಿಯಂ ಝೋನ್ ಅಂತ ಮಾಡಿದ್ದಾರೆ. ತಾಜ್ ಮಹಲ್ ಸರೌಂಡಿಂಗ್ ಅಲ್ಲಿ ವೆದರು ತಣ್ಣಗಿರ್ಲಿ ಅಂತ. ಈಗ ಅಲ್ಲಿ ಕಟ್ ಮಾಡಿರೋ ಮರಗಳು ಮತ್ತೆ ವಾಪಸ್ ಬೆಳೆದ್ ನಿಂತ್ಕೋಬೇಕು ಅಂದ್ರೆ 80 to 100 ಇಯರ್ಸ್ ಬೇಕಾಗುತ್ತೆ. ಅದಕ್ಕೆ ಕೋರ್ಟ್ ಹೇಳಿದ್ದಾರೆ, ಒಂದು ಬೆಳೆದ್ ನಿಂತಿರೋ ಮರನ ಕಟ್ ಮಾಡೋದು ಅಂದ್ರೆ ಒಬ್ಬ ಮನುಷ್ಯನ ಸಾಯಿಸ್ದಂಗೆ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಅವರು ಆ ವ್ಯಕ್ತಿಗೆ 9080 ಟ್ರೀಸ್ ಹಾಕಕ್ಕೆ ಹೇಳಿದ್ದಾರೆ. ನೀನು ಎಷ್ಟು ಮರನ ಕಟ್ ಮಾಡಿದ್ಯಾ ಅದ್ರ 20 ಟೈಮ್ಸ್ ಜಾಸ್ತಿ ನೀನು ಮರನ ನೆಡಬೇಕು ಅಂತ. ಸುಪ್ರೀಂ ಕೋರ್ಟ್ ಅವರ ಈ ಜಡ್ಜ್ಮೆಂಟ್ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.